ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು. ರೀಪ್ರಿಂಟ್ಸ್ ಪುಟ 2438, ಪುಟದ ಸಂಖ್ಯೆ 238, 239. ಎಲ್ಲಿಯವರೆಗೂ ಹೃದಯವು ದೇವರೊಂದಿಗೆ ಮತ್ತು ನೀತಿಯೊಂದಿಗೆ ಹೊಂದಿಕೊಂಡು ಪರಿಶುದ್ಧವಾಗಿರುವುದೋ, ಅಂದರೆ ಎಲ್ಲಿಯವರೆಗೂ ಹೊಸದಾಗಿ ಹುಟ್ಟುವಂತೆ ಮಾಡಿರುವ ಸತ್ಯದ ಆತ್ಮವೆಂಬ ಪವಿತ್ರವಾದ ಆತ್ಮದ ಬೀಜವು ನಮ್ಮಲ್ಲಿ ನೆಲೆಗೊಂಡು ಮುಂದುವರಿಯುತ್ತಿರುವುದೋ, ಅಲ್ಲಿಯವರೆಗೆ ನೂತನ ಮನಸ್ಸು ಪಾಪವನ್ನು ಒಪ್ಪಿಕೊಳ್ಳದೆ ಅದಕ್ಕೆ ವಿರೋಧವಾಗಿರಬೇಕು, ಅಲ್ಲದೆ ಅದರ ವಿರೋಧಿಯಾಗಿಯೇ ಇರುವುದು. ಅನೇಕ ಹೋರಾಟಗಳು ಬಿದ್ದು ಹೋದ ನಮ್ಮ ಸ್ವಂತ ಶರೀರದ ಅಂಗಗಳ, ಅಂದರೆ ಮಾನವ ಸ್ವಭಾವದಲ್ಲಿರುವ ಬಲಹೀನತೆಗಳು, ಅದರ ಬಯಕೆಗಳ ವಿರುದ್ಧವಾಗಿ ನಡೆಯುತ್ತಿದ್ದಾಗ್ಯೂ ನಾವು ನೂತನ ಸೃಷ್ಟಿಗಳಾಗಿ ಶರೀರ ಭಾವದಿಂದ ಪ್ರತ್ಯೇಕಿಸಲ್ಪಟ್ಟವರು, ಭಿನ್ನವಾದವರು ಆಗಿದ್ದು, ಶರೀರ ಭಾವದ ದೋಷ ನ್ಯೂನತೆಗಳು ಕ್ರಿಸ್ತನಲ್ಲಿರುವ ನೂತನ ಸೃಷ್ಟಿಗೆ ಲಗತ್ತಿಸಲ್ಪಡದೆ ಅವುಗಳು ನಮ್ಮ ಕರ್ತನು ವಿಮೋಚನಾರ್ಥವಾಗಿ ಅರ್ಪಿಸಿದ ಯಜ್ಞದ ಮೂಲಕವಾಗಿ ಸಂಪಾದಿಸಿದ ಪರಿಪೂರ್ಣತೆಯೆಂಬ ಯಜ್ಞಫಲದಿಂದ ಮುಚ್ಚಲ್ಪಟ್ಟು ಮರೆ ಮಾಡಲ್ಪಟ್ಟದ್ದಾಗಿ ಎಣಿಸಲ್ಪಡುವುದು. ಹೀಗೆ ಪರಿಪೂರ್ಣತೆಯಿಂದ ಬಿದ್ದು ಹೋದ ಕಾರಣದ ಬಲಹೀನತೆಯ ದೆಸೆಯಿಂದಾಗಿಯೂ ಮತ್ತು ಸುತ್ತಲೂ ಆವರಿಸಿಕೊಂಡಿರುವ ಕೆಟ್ಟತನದ ದೆಸೆಯಿಂದಾಗಿಯೂ ದೈವಿಕ ವಿಧಿ ನಿಯಮಗಳು ಬಯಸುವ ಮಟ್ಟಿಗೆ ನಮ್ಮ ಶರೀರವು ಎಂದು ತಲುಪಲಾಗದು. ನಾವು ಇವುಗಳನ್ನು ಅಧೀನ ಮಾಡಿಕೊಳ್ಳಲು ಮಾಡುತ್ತಿರುವ ಪ್ರಯತ್ನಗಳೆಲ್ಲವುಗಳ ನಡುವೆಯೂ ನೂತನ ಸೃಷ್ಟಿಗಳಾಗಿ ನಮಗೆ ಸತ್ಯವೇದದಲ್ಲಿ ನೀಡಲಾಗಿರುವ ಭರವಸೆವೇನೆಂದರೆ, ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ, ಆದರೂ ಅನುದಿನವೂ ದೇವರ ಸಹಾಯವನ್ನು ಅಪೇಕ್ಷಿಸುವವರಾಗಿ ಪಾಪದ ದುಷ್ಪ್ರೇರಣೆಗಳನ್ನು ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಎದುರಿಸುವವರಾಗಿದ್ದು, ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಹೊಸ ಸೃಷ್ಟಿಗಳಲ್ಲಿ ಧರ್ಮಶಾಸ್ತ್ರದ ನೀತಿಯ ನಿಯಮಗಳು ನೆರವೇರುವುದಕ್ಕೆ ಮಾರ್ಗವಾಯಿತು. ನಾವು ನಡೆಯುವವರಾಗಿ ಬಹುಶಃ ಆತ್ಮಾನುಸಾರವಾದ ಮಟ್ಟಕ್ಕೆ ತಲುಪದಿದ್ದರೂ, ಕಡೆಯಲ್ಲಿ ನಮ್ಮ ದಿವ್ಯ ಬೋಧಕನ ಕೃಪಾ ಸಹಾಯದ ಮೂಲಕ ನೂತನ ಸೃಷ್ಟಿಗಳಾಗಿ ಪರಲೋಕದ ತಂದೆಯಿಂದ ಆತನ ಕುಮಾರನ ಪ್ರತಿರೂಪಗಳಾಗಿ ಅಂಗೀಕರಿಸಲ್ಪಟ್ಟು ಭವ್ಯವಾದ ಸ್ಥಿತಿಗೆ ತಲುಪುವ ಉದ್ದೇಶದಿಂದ ಅನುದಿನವೂ ಪವಿತ್ರಾತ್ಮನ ನಿಯಮಗಳನ್ನು ಅನುಸರಿಸುವವರಾಗಿ ನಡೆಯುತ್ತಿರುವೆವು. ಇದಕ್ಕೆ ಪ್ರತಿಯಾಗಿ ಯಾರೂ ಹೀಗೆ ನೂತನ ಸೃಷ್ಟಿಯಾಗಿ ಮಾಡಲ್ಪಡದೆ ಇಚ್ಛಾಪೂರ್ವಕವಾಗಿಯೂ ಹೃದಯಪೂರ್ವಕವಾಗಿಯೂ ಪಾಪದಲ್ಲಿ ನಡೆಯುತ್ತಾ ಶರೀರ ಭಾವ ಅನುಸಾರ ಜೀವಿಸುವವರಾದಲ್ಲಿ, ಖಂಡಿತವಾಗಿ ಇದರ ಸೂಚನೆ ಏನೆಂದರೆ, ತನ್ನನ್ನು ನೂತನ ಸೃಷ್ಟಿಯಾಗಿ ಹುಟ್ಟುವಂತೆ ಮಾಡಿದ ಸತ್ಯವೆಂಬ ಬೀಜವು ನಶಿಸಿ ಹೋಗಿರುವುದೆಂಬುದು. ಏಕೆಂದರೆ ಎಲ್ಲಿಯವರೆಗೂ ಈ ಬೀಜವು ಆತನಲ್ಲಿ ನೆಲೆಗೊಂಡಿರುವುದೋ, ಅಲ್ಲಿಯವರೆಗೂ ಆತನು ಮನಃಪೂರ್ವಕವಾಗಿ ಪಾಪ ಮಾಡಲಾರನು. ಯಾರು ಪಾಪಕ್ಕೆ ದಾಸರಾಗಿದ್ದು ನಿಜವಾಗಿಯೂ ಬಿಡುಗಡೆ ಹೊಂದದೆ ದೇವರ ಮಕ್ಕಳಾಗಿ ಅಂಗೀಕಾರವಾಗಿಲ್ಲವೋ, ಅವರನ್ನು ಈಗಿನ ಕಾಲದಲ್ಲಿ ಕೆಲವು ಸಮಯ ದೇವರ ಯೋಜನೆಯು ನೆರವೇರ ಮಾಡ ಸಲುವಾಗಿ ಆ ಯೋಜನೆಗೆ ಸೇವಕರನ್ನಾಗಿ ಬಳಸಲ್ಪಡುವಂತಾಗಬಹುದು. ದೃಷ್ಟಾಂತವಾಗಿ, ಕೆಲವು ಸಮಯದಲ್ಲಿ ದೇವರು ಮನುಷ್ಯರ ಕೋಪವನ್ನು ಮತ್ತು ಸೈತಾನನು ಮಾಡುವ ವಿರೋಧವನ್ನು ತನ್ನ ಉದ್ದೇಶವು ನೆರವೇರಲ್ಪಡುವಂತೆ ಮಾರ್ಪಡಿಸಿ ಅವುಗಳನ್ನು ಬಳಸಿಕೊಳ್ಳುವನು. ಆದರೂ ದೇವರು ಪಾಪ ಮತ್ತು ಅದರ ದಾಸನನ್ನು ನಿರಂತರವಾಗಿ ಮುಂದುವರಿಯುವ ಹಾಗೆ ಯಾವ ಏರ್ಪಾಡನ್ನು ಮಾಡಿರುವುದಿಲ್ಲ. ಕಡೆಯಲ್ಲಿ ಉಳಿದುಕೊಂಡವರಾಗಿ ಇರುವಂಥ ಸೌಭಾಗ್ಯವನ್ನು ಪಡೆದವರು ಯಾರೆಂದರೆ, ಅವರು ಕೇವಲ ದೇವರ ಮಕ್ಕಳು. ಇಲ್ಲಿ ಇದನ್ನು ಅಪಾರ್ಥ ಮಾಡಿಕೊಳ್ಳಬಾರದು. ಏನೆಂದರೆ, ಎರಡು ಕಾಲಗಳಲ್ಲಿಯೂ ದೇವರು ಮಕ್ಕಳಿರುವರೆಂಬುದನ್ನು ನಾವು ನೆನಪಿನಲ್ಲಿಡೋಣ. ಈ ಸುವಾರ್ಥ ಯುಗದಲ್ಲಿ ಮಕ್ಕಳು
ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಹೋದರನಾಗಿ ಆತನೊಡನೆ ಸಹಬಾಧ್ಯರಾಗುವುದಕ್ಕಾಗಿ ತಂದೆಯಿಂದ ಹುಟ್ಟಿದವರಾಗಿದ್ದು ಚೊಚ್ಚಲ ಮಕ್ಕಳಾದ ಮೊದಲಗಿತ್ತಿ ಎಂದು ಇನ್ನೊಂದು ರೀತಿಯಲ್ಲಿ ಕರೆಯಲ್ಪಟ್ಟಿದ್ದು ಸಮಸ್ತಕ್ಕೂ ಬಾಧ್ಯರಾಗಿರುವರು. ನಾವು ಈಗ ಹೀಗೆ ದೇವರ ಮಕ್ಕಳಾಗಿದ್ದೇವೆ. ಈ ಮಕ್ಕಳೆಂಬ ಮನೆತನದವರು ಆತ್ಮೀಕ ಸ್ವಭಾವದಲ್ಲಿ ಹುಟ್ಟಿದವರಾಗಿ ಇವರ ಸಂಖ್ಯೆಯು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಮುಂದೆ ಎಂದೂ ಇವರ ಗುಂಪಿನ ಸಂಖ್ಯೆಗೆ ಹೆಚ್ಚಿಗೆ ಸೇರಿಸಲಾಗುವುದಿಲ್ಲ. ಆದರೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದೇನೆಂದರೆ ಮಕ್ಕಳೆಂಬ ಮತ್ತೊಂದು ಮನೆತನವು ಸ್ವಲ್ಪ ಕಾಲದಲ್ಲಿ ಪ್ರಾರಂಭವಾಗಲಿರುವುದೆಂಬುದು. ಯಾಕೆಂದರೆ ಕರ್ತನಾದ ಯೇಸುವು ಲೋಕಕ್ಕೆ ತಂದೆ, ಅಂದರೆ ಜೀವ ಕೊಡುವವನಾಗಿರುವನೆಂದು ಹೇಳಲ್ಪಟ್ಟಿರುವುದು. ಯಾರು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಹೊಸ ಒಡಂಬಡಿಕೆಯ ಷರತ್ತುಗಳಿಗೆ ಅನುಸಾರವಾಗಿ ಈತನನ್ನು ದೇವರ ವರವನ್ನಾಗಿ ಅಂಗೀಕರಿಸುವರೋ ಅವರಿಗೆ ಈತನು ಜೀವ ಕೊಡುವ ತಂದೆಯಾಗಿರುವನು. ಅವರು ಅನಂತರದ ಪುನರುತ್ಥಾನದಲ್ಲಿ ಮಕ್ಕಳೆನಿಸಿಕೊಳ್ಳುವರಾದರೂ ಸಭೆಯು ಮೊದಲನೆಯ ಪುನರುತ್ಥಾನದಲ್ಲಿ ಮಕ್ಕಳು, ಅಂದರೆ ಚೊಚ್ಚಲ ಮಕ್ಕಳಾಗುವರು. ಕ್ರಿಸ್ತನ ಮಕ್ಕಳಾಗಿ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಹುಟ್ಟುವವರಾದ ಇವರು ಆ ಕಾಲವು ಅಂತ್ಯವಾಗುವಾಗ ಪೂರ್ಣವಾದ ರೀತಿಯಲ್ಲಿ ಹುಟ್ಟಿದಂಥ ಮಕ್ಕಳಾಗುವರೆಂದು ಇವರ ವಿಷಯವಾಗಿ ಉಲ್ಲೇಖಿಸಿ ಅಪೊಸ್ತಲನು ಹೀಗೆ ಹೇಳಿರುವನು. ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವರು. ಅಂದರೆ ಪಾಪ, ಮರಣ, ನರಳುವಿಕೆ, ಗೋಳಾಟ, ನೋವು ಮುಂತಾದವುಗಳಿಂದ ಬಿಡುಗಡೆ ಹೊಂದುವರು. ಅವರು ದೇವರ ಮಕ್ಕಳಿಗೆ ಸಾಮಾನ್ಯವಾಗಿ ನೀಡಲಾಗುವ ಸವಲತ್ತುಗಳನ್ನು ಬಾಧ್ಯವಾಗಿ ಹೊಂದುವರು. ಮತ್ತು ಇದಕ್ಕೂ ಮಿಗಿಲಾಗಿ ದೋಷ ಪರಿಹಾರ ಮಹಾಯಜ್ಞದ ಮೂಲಕವಾಗಿ ಕೊಂಡುಕೊಳ್ಳಲ್ಪಟ್ಟ ಭೂಸ್ವಾಸ್ಥ್ಯವನ್ನು, ಅಂದರೆ ಭೂಲೋಕದ ಬಾಧ್ಯತೆಯನ್ನು ಪಡೆಯುವರು. ಭೂಲೋಕದ ಸ್ವಾಸ್ಥ್ಯವನ್ನು ಪುನರುದ್ಧಾರದ ಮೂಲಕವಾಗಿ ಪಡೆಯಲಿರುವ ಗುಂಪು ಹೀಗೆ ಕ್ರಿಸ್ತನ ಮಕ್ಕಳಾಗುವರು. ಆದಾಮನಲ್ಲಿ ಕಳೆದುಕೊಂಡಂಥ ಅವರ ಜೀವವನ್ನು ಕ್ರಿಸ್ತನು ತನ್ನ ಜೀವವನ್ನೇ ಕೊಟ್ಟು ಕೊಂಡುಕೊಂಡವನಾಗಿದ್ದು ಆ ಜೀವವನ್ನು ಅವರಿಗೆ ಮತ್ತೊಮ್ಮೆ ಕೊಡುವನು. ಆದರೆ ಇಂಥವರು ಕಡೆಯಲ್ಲಿ ಯೆಹೋವನನ್ನು ನಮ್ಮ ತಂದೆಯನ್ನಾಗಿಯೂ ಪಡೆಯುವುದಿಲ್ಲ, ಅಲ್ಲದೆ ಆತನು ಸಹ ಇವರನ್ನು ಮಕ್ಕಳನ್ನಾಗಿ ಪಡೆಯುವುದಿಲ್ಲ. ಪ್ರತಿಯಾಗಿ ಈ ವಿಷಯದಲ್ಲಿ ಇಸ್ರಾಯೇಲರಲ್ಲಿದ್ದ ಛಾಯಾರೂಪವಾದ ಸಂಪ್ರದಾಯದಲ್ಲಿ ಇದೆಲ್ಲವನ್ನು ಸ್ಪಷ್ಟಪಡಿಸಲಾಗಿರುವುದು. ದೃಷ್ಟಾಂತವಾಗಿ ಹೇಳುವುದಾದರೆ ಇಸ್ರಾಯೇಲರೆಲ್ಲರೂ ಅಬ್ರಹಾಮನ ಮಕ್ಕಳು, ಈಸಾಕನ ಮಕ್ಕಳು ಮತ್ತು ಯಾಕೋಬನ ಮಕ್ಕಳು ಎಂದು ತಿಳಿಯಲಾಗಿತ್ತು. ಆದರೆ ನಾವು ಮನದಟ್ಟು ಮಾಡಿಕೊಡುವ ಇದರಲ್ಲಿ ನಾವು ಮೂಲಾಂಶವು ಯಾವುದೆಂದರೆ ಯಾವುದೇ ಸಮಯದಲ್ಲಿ ದೇವರಿಂದ ಮಕ್ಕಳಾಗಿ ಮನ್ನಣೆ ಪಡೆಯುವಂಥವರು ಮಧ್ಯಸ್ಥನಾಗಿರುವ ದೇವರ ಒಬ್ಬನೇ ಕುಮಾರನ ಮೂಲಕವಾಗಿ ತಮ್ಮನ್ನು ಕಾಡುತ್ತಿರುವ ಪಾಪದ ವಶದಿಂದ ಬಿಡುಗಡೆ ಹೊಂದಿದವನಾಗಬೇಕು. ಮತ್ತು ಇಂಥವರು ಮಾತ್ರವೇ ನಿಜವಾಗಿಯೂ ಬಿಡುಗಡೆ ಹೊಂದಿದವರಾಗಿರುವರು.